ಏ ಎಷ್ಟು ಸಲ ಡೈಪರ್ ಚೇಂಜ್ ಮಾಡೋದು? ಬೆಳಗಿಂದ 3 ಸಲ ಚೇಂಜ್ ಮಾಡಿದೆ. ಅಲೋ ಡಾಕ್ಟ್ರೇ, ಯಾಕೋ 3 ದಿವಸದಿಂದ ಮಗ ಎರಡಕ್ಕೆ ಹೋಯ್ತಲ್ವಲ್ಲ ಡಾಕ್ಟ್ರೆ? ಜಂತುಳ ಆಗ್ಬಿಟ್ಟಿದವ. ಜಂತುಳದ ಮಾತ್ರ ನುಂಗ್ಸಿವ್ನಿ. ಸಿರ್ಲಾಕ್ ತಿನ್ನಿಸ್ತೀನಿ, ರಾಗಿ ಸರಿ ತಿನ್ನಿಸ್ತೀನಿ, ಹಾಲು ಕುಡಿಸ್ತೀನಿ. ಎರಡಕ್ಕೆ ಹೋಗಿ ಮಾತ್ರ 3 ದಿವಸ ಆಯಿತು. ಏನು ಹೊಟ್ಟೆ ಒಳಗೆ ಎಲ್ಲ ಸುಂಡೋಯ್ತಾ? ಆರೋಗ್ಯ ಆಗೋದು ಬೇಡ ಮಗಿಗೆ? ಬೇದಿ ಆಗಿತ್ತು ಡಾಕ್ಟ್ರೆ 1 ವಾರದಿಂದ. ನನ್ಗಲ್ಲ ಮಗಿಗೆ. ನಾನು ಚೆನ್ನಾಗೇವನಿ, ನನಗೇನಾಗೋದು? ಅಲ್ಲ ಡಾಕ್ಟ್ರೆ, 3 ದಿವಸದ್ದು ಒಂದೇ ಸತ್ ಬಂದ್ಬಿಟ್ರೆ ಏನು ಮಾಡೋದು ಡಾಕ್ಟ್ರೆ? ಹಂಗೆ ಬರೋದಿಲ್ವಾ? ಅಯ್ಯೋ, ಈ ಡಾಕ್ಟ್ರು ನಂಬ್ಕೊಂಡ್ರೆ ಆಗೋದಿಲ್ಲ. ತಗೋಬಿಟ್ಟು ಐನರ್ಥ ಒಂದು ಯಂತ್ರ ಹಾಕ್ಸ್ಕೊ ಬಂದ್ಬಿಡ್ತೀನಿ. ಎರಡಕ್ಕೆ ಹೋಗಿ 3 ದಿವಸ ಆಯಿತು, ಒಂದು ಯಂತ್ರ ಹಾಕ್ಬಿಡಿ ಎರಡಕ್ಕೆ ಹೋಗುವಂಗೆ ಅಂತ. ಬೆಳಗಾನ ಮಗ ರಚ್ಚೆ ಹಿಡ್ಕೊಂಡಿತ್ತು. ಒಂಚೂರು ಎಚ್ಚರನೇ ಆಗ್ಲಿವಲ್ಲವ ನಿನಗೆ? ಅದು ಯಾವ ಸಮಯ ಬಾಣ್ತನ ಮಾಡಿಯ ನೀನು? ಏನು ಬಾಂಬ್ ಹಾಕಿದ್ರು ಗೊತ್ತಾಗೋದಿಲ್ಲಪ್ಪ ನಿನಗೆ. ಅಲ್ಲ ಮಾದೇವಿ, 5ನೇ ತಾರೀಕು ನಮಗಿನ ನಾಮಕರಣಕನವ. ನಮ್ಮವ್ರು ಪಡ್ಲಮ್ಮ ದೇವಸ್ಥಾನದವು. ಮರಿ ಊಟಕ್ಕಂದು ಬಾರೆ ಹೋಗುವೆ, ತಿನ್ಕೊಂಡೋಗುವೆ. ನಿಂಗೆ ಅಣ್ಣನ ಕರ್ಕೊಂಡ್ ಬಾ. ಬಸ್ರಾಳ್ಗೆ ಹೋಗೋರೆ ಮರಿತಾರಕ್ಕೆ ನಮ್ಮ ಯಜಮಾನ್ರಿ ಇವತ್ತು. ಅವ್ವ, ಮಕ್ಳಾಗ್ದಂಗೆ ತಗ ಆಪ್ರೇಷನ್ ಮಾಡಿಸ್ಕೊಬಿಡ್ತೀನಿ ಸಾಕು, ಇದೊಂದೇ ಗಂಡು ಮಗ ನನಗೆ. ಈ ಮಂಗ್ ಯಜಮಾನ್ ಕಟ್ಕೊಂಡು ಈ ಜೀವನ ಪರ್ಯಂತ 2 ಮಕ್ಳಿಗೆ ಸಾಕೋದು ಹೆಂಗವ? ಲೇ ಮಂಜುಳಾ, ಅದು ಯಾರೋ ನಿನ್ನ ಫ್ರೆಂಡು ಫೋಟೋ ಶೂಟ್ ಮಾಡ್ತಾರೆ ಅಂದಲ್ಲ, ನನ್ನ ಮಗಿಗೆ ಬೇಬಿ ಫೋಟೋ ಶೂಟ್ ಮಾಡಿಸ್ಬೇಕಾಯ್ತು ಕಣೆ. ಅದೇ ಮಗವ ಹಿಂಗೆ ಮಲಗಿಸ್ಬಿಟ್ಟು ಮ್ಯಾಲಿನ ತೆಗಿತಾರ ಫೋಟೋವ ನೋಡು 1 ವರ್ಷಕ್ಕೆ. ಅಲ್ಲ ರೀ, ಎಲ್ಲಿದ್ದೀರಿ? ತಗೊಂಡ್ರೆ ಮರಿಯಾ? ಅಲ್ಲೇ ಭಟ್ರಿಗೆ ಹೇಳ್ಬಿಟ್ಟು ಬಂದ್ಬಿಡಿ. ಹುಲಿಕೆರೆ ರಮೇಶ್ ಅಣ್ಣಂಗೆ ಹೇಳ್ಬಿಡಿ ಭಟ್ರಿಗೆ. ಅವನೇ ಚೆನ್ನಾಗಿ ಮಾಡ್ತಾನೆ. ನಮ್ಮ ದೊಡ್ಡವನ ಮಗಳು ನಿರ್ವಿಲ್ ಅವನೇ ಮಾಡಿದ್ದನು. ಬೇಡ, ಬಾಬು ಅಣ್ಣಂಗೆ ಬೇಡ. ಅವನು ಮಸಾಲ ಜಾಸ್ತಿ ಹಾಕ್ಬಿಟ್ಟು ಒಂದ್ಸಲಿ ಎಲ್ರಿಗೂ ಗ್ಯಾಸ್ಟ್ರಿಕ್ ಬರ್ಸ್ಬಿಟ್ಟಿದ್ದಾನೆ ಯಾವುದೋ ಫಂಕ್ಷನಲ್ಲಿ. ನಾನು ಹೇಳ್ದಷ್ಟು ಮಾಡಿ. ಅಲ್ಲ ಕೋಳಿ ಸಂಕ್ರಣ, ಒಂದು 20 kg ಕೋಳಿ ಬೇಕಾಯ್ತು ಕಣ. ನಮ್ಮ ಮಗಿನ ನಾಮಕರಣ 5ನೇ ತಾರೀಕು. ಅವ್ವ, ನಮ್ಮ ಯಜಮಾನ್ರು ಅವ್ವ ನಾಮಕರಣಕ್ಕೆ ಬರೋದಿರುವಂತೆ. ಬರ್ದವ್ರವಳು ಬಾ. ಏನು ಅವ್ಳು ಬರ್ದೇ ಇದ್ರೆ 500 ನಮ್ಮ ಮಗಿಗೆ ಹೆಸರು ಕಟ್ಟೋದಿಲ್ವಾ? ಅವ್ವ, ಮಗ 2ಕ್ಕೆ ಹೋಯ್ತಾ ಇದೆ. ಬಾ ಬಾ ಬಾ.